ರಾತ್ರಿ 10 ಗಂಟೆವರೆಗೂ DC ಮೀಟಿಂಗು, AC ಮೀಟಿಂಗು. ಇವತ್ತೆಲ್ಲ ಇವರು ಉತ್ತರ ಕೊಡ್ತಾರ ಅವಳಿಗೆ. 10 ಗಂಟೆ ರಾತ್ರಿ ಮೀಟಿಂಗ್ ಮುಗಿಸಿ ಬೆಳಗ್ಗೆ 5:15 ಊರು ಬಿಟ್ಟಿದ್ದಾಳೆ ಅವಳು. 6:15 ಫೀಲ್ಡಲ್ಲಿ ಇದ್ದಾಳೆ ಸರ್. ಇಡೀ ರಾಜ್ಯದಲ್ಲಿ ಫಸ್ಟ್ ತುಮಕೂರಲ್ಲಿದೆ. ಇದು ಯಾಕೆ ಫಸ್ಟು? BA ಕೆಲಸ ಏನು ಫಸ್ಟ್? SIR ಅಲ್ಲಿ BAಗೂ ಈ ಸಂಬಂಧ ಏನು? 6:15 ಯಾಕೆ ಹೋಗ್ಬೇಕು? ಅವ್ರ ಅಯ್ಯರ್ ಕೂತಿರ್ತಾರೆ, ಅವ್ರಿಗೆ ಗನ್ಮೇನ್ಗಳು ಇರ್ತಾರೆ, ಸೆಕ್ಯೂರಿಟಿ ಇರ್ತಾರೆ. ನಮ್ಮಂಥ ಬಡಪಾಯಿಗಳಿಗೆ ಯಾರು ಇರ್ತಾರೆ? ಸರ್, ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ಬೋದು, ಮೈಕ್ ಮುಂದೆ ಮಾತಾಡ್ಬೋದು, ಮೀಡಿಯಾದಲ್ಲಿ ಬರ್ಬೋದು. ಬೆಳಗ್ಗೆ ಪೌತಿ ಖಾತೆ ಬೇಕಾ ಮಾಡ್ತೀವಿ, SIR ಬೇಕಾ ಮಾಡ್ತೀವಿ, ಲಾಸ್ಟಿಗೆ ಕಸ ಗುಡಿಸಿ ಅಂದ್ರೂ ಗುಡಿಸ್ತೀವಿ ನಾವು. SIR ಕಾರ್ಯಕ್ಕಾಗಿ ಕರ್ತವ್ಯಕ್ಕೆ ತೆರಳುತ್ತಿದ್ದ ವೇಳೆ ವಿಲೇಜ್ ಅಕೌಂಟೆಂಟ್ 27 ವಯಸ್ಸಿನ ಭುವನ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಘಟನೆ ಶನಿವಾರ ಬೆಳಗಿನ ಜಾವ ತುಮಕೂರು ನಗರದ ಕುಣಿಗಲ್ ಸರ್ಕಲ್ ಬಳಿ ನಡೆದಿದೆ. ನೆಲಮಂಗಲ ಮೂಲದ ಟಿ ಬೇಗೂರು ನಿವಾಸಿಯಾಗಿರುವ ಭುವನ ಕಳೆದ 6 ವರ್ಷಗಳ ಹಿಂದೆ ಮೆರಿಟ್ ಆಧಾರದ ಮೇಲೆ ವಿಲೇಜ್ ಅಕೌಂಟೆಂಟ್ ಆಗಿ ನೇಮಕಗೊಂಡಿದ್ದರು. ಅವರಿಗೆ ಇತ್ತೀಚೆಗೆ ವಿವಾಹವೂ ನಿಶ್ಚಯವಾಗಿತ್ತು. ಅವರು ತುಮಕೂರಿನಲ್ಲಿ ಸ್ನೇಹಿತೆಯೊಂದಿಗೆ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ಶನಿವಾರ ಬೆಳಿಗ್ಗೆ 5:30ಕ್ಕೆ ಎದ್ದು SIR ನೋಂದಣಿ ಕಾರ್ಯಕ್ಕಾಗಿ ಗೋಳೂರು ಗ್ರಾಮಕ್ಕೆ ತೆರಳುತ್ತಿದ್ದ ವೇಳೆ ಕುಣಿಗಲ್ ಸರ್ಕಲ್ ಬಳಿ ಅವರ ಸ್ಕೂಟಿಗೆ ಲಾರಿ ಡಿಕ್ಕಿ ಹೊಡೆದಿದೆ. SIR ಕಾರ್ಯಕ್ಕಾಗಿ ನಿಗದಿತ ಸ್ಥಳಕ್ಕೆ ತಲುಪಿ GPS ಆಧಾರಿತ ಫೋಟೋ ಕಳಿಸುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದ್ದ ಹಿನ್ನೆಲೆಯಲ್ಲಿ ಅವರು ಮುಂಜಾನೆಯೇ ಕರ್ತವ್ಯಕ್ಕೆ ತೆರಳುತ್ತಿದ್ದರು ಎಂದು ತಿಳಿದು ಬಂದಿದೆ. ಬೀದಿ ಹೆಣ ಆಗಿದ್ದೀವಿ ನಾವು. ಅವ್ರ ತಂದೆ ತಾಯಿಗೆ ಇನ್ನೂ ಸುದ್ದಿನೇ ಗೊತ್ತಿಲ್ಲ ಸರ್. ತಂದೆ ತಾಯಿಗೆ ವಿಷಯನೇ ಗೊತ್ತಿಲ್ಲ. ಹುಷಾರಿಲ್ಲ ಅವ್ರ ತಂದೆ ತಾಯಿಗೆ. ಕ್ಯಾಂಪ್ಸು 10 ಗಂಟೆ ಒಳಗಡೆ ನಾವು ಆಫೀಸಲ್ಲಿ ಇರಬೇಕು. ಯಾರು ಲೇಡೀಸ್ ಮಕ್ಕಳಿಗೆ ಪೌಷ್ಟಿಕ ಆಹಾರ ಮಾಡ್ಕೊಳಕ್ಕೆ ಬರೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಯಾಕೆ ಹೇಳಿ, 10 ಗಂಟೆ ಒಳಗಡೆ ಇರಬೇಕು. ಸಂಜೆ ಎಷ್ಟೊತ್ತಿಗೆ ಬೇಕಿರೋ ಹೋಗ್ರಿ ನೀನು. 10 ಗಂಟೆ ರಾತ್ರಿಗೆ ಹೋದ್ರೆ ಬೆಳಗ್ಗೆ 10 ಗಂಟೆ ಒಳಗಡೆ ಡ್ಯೂಟಿನಲ್ಲಿ ಇರಬೇಕು. ನಮ್ಮ ಮಕ್ಕಳಲ್ವಾ? ಅಂಗನವಾಡಿ ಮಕ್ಳಿಗಾದ್ರೆ ಪೌಷ್ಟಿಕ ಆಹಾರ ಕೊಡಿ ಅಂತೀರಾ. ನಮ್ಮ ಮಕ್ಕಳಲ್ವಾ? ನಮ್ಮ ಮಕ್ಳಿಗೆ ಓದಿಸ್ಬೇಡ್ವಾ ನಾವು? ಎಲ್ಲ ನಮ್ದಿದೆ, ಯಾವುದಕ್ಕೂ ನಮಗೆ ಟೈಮ್ ಸೆನ್ಸ್ ಇಲ್ಲ, ಟೈಮ್ ಲಿಮಿಟ್ ಇಲ್ಲ. ಫೋನು ಹಾರ್ಟ್ ಹೊಡ್ಕೊಳ್ಳುತ್ತೆ ಸರ್. ಫೋನ್ ಬಂದ್ರೆ ರಿಂಗ್ ಟೋನ್ ಕೇಳಿದ್ರೆ BP ರೈಸ್ ಆಗುತ್ತೆ ನಮಗೆ. ಏನಿದೆಯಪ್ಪ, ಎಲ್ಲರೂ ಅಷ್ಟೇ. ಆಯ್ತಾ? ಪ್ರೋಗ್ರೆಸ್ ಆಯ್ತಾ? 10 ಗಂಟೆ ರಾತ್ರಿ ಮೀಟಿಂಗ್ ಮುಗಿಸಿ ಬೆಳಗ್ಗೆ 5:15 ಊರು ಬಿಟ್ಟಿದ್ದಾಳೆ ಅವಳು. 6:15 ಫೀಲ್ಡಲ್ಲಿ ಇದ್ದಾಳೆ ಸರ್. ಯಾವ್ದ್ರಲ್ಲಿ ತಪ್ಪು ಮಾಡಿದೀವಿ ಸರ್ ನಾವು? ಪೌತಿ ಖಾತೆ ಬೇಕಾ ಮಾಡ್ತೀವಿ, SIR ಬೇಕಾ ಮಾಡ್ತೀವಿ, ಲಾಸ್ಟಿಗೆ ಕಸ ಗುಡಿಸಿ ಅಂದ್ರೂ ಗುಡಿಸ್ತೀವಿ ನಾವು. ಯಾರ ಹತ್ರ ಹೋಗಿ ನ್ಯಾಯ ಕೇಳ್ಬೇಕು ನಾವು? ಸರ್, ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ಬೋದು, ಮೈಕ್ ಮುಂದೆ ಮಾತಾಡ್ಬೋದು, ಮೀಡಿಯಾದಲ್ಲಿ ಬರ್ಬೋದು. ಬೆಳಗ್ಗೆ ಜೀವನನೇ ಇನ್ನೂ ಶುರುನೇ ಮಾಡಿಲ್ಲ, ಅವಳು ಜೀವನನೇ ಸ್ಟಾರ್ಟ್ ಮಾಡಿಲ್ಲ. ಎಲ್ಲರೂ ಅವ್ರವ್ರ ಅನಿವಾರ್ಯತೆ ಕೆಲ್ಸಕ್ಕೆ ಬಂದಿದ್ದೀವಿ ಸರ್. ಜೀವನದಲ್ಲಿ ಏನೋ ಒಂದು ದುಡಿಬೇಕು. ಎಲ್ಲರೂ ಕರಪ್ಷನ್ ಯಾರು ಮಾಡ್ತಿಲ್ಲ ಸರ್, ಯಾರು ಮಾಡ್ತಿಲ್ಲ ಕರಪ್ಷನ್. ಪ್ರಾಮಾಣಿಕವಾಗಿ ಮಾಡ್ತಿದ್ದೀವಿ, ಎಲ್ಲರೂ ಕಷ್ಟ ಬಿದ್ದು ಕೆಲಸ ಮಾಡ್ತಿದ್ದೀವಿ ಎಲ್ಲರೂ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಕರಪ್ಷನ್, ದುಡ್ಡು ತಿಂತಾರೆ. ಯಾರು ತಿಂತವ್ರು ಸರ್ ದುಡ್ಡು? ಪ್ರಾಮಾಣಿಕವಾಗಿ ನಾವು ಮಾಡ್ತೀರ. ನಾವು ಪ್ರಾಮಾಣಿಕವಾಗಿ ಮಾಡ್ದಲ್ಲ ಇದ್ರೆ ಇಷ್ಟೊಂದು ಪ್ರೋಗ್ರೆಸ್ ಬರೋಕ್ಕಾಗುತ್ತಾ? ಅಪಘಾತದಲ್ಲಿ ಭುವನ ಅವರ ತಲೆಗೆ ತೀವ್ರ ಪೆಟ್ಟಾಗಿ ಹೆಚ್ಚಿನ ರಕ್ತಸ್ರಾವವಾಗಿದೆ. ಬಳಿಕ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸಾವು ಬದುಕಿನ ನಡುವೆ ಚಿಕಿತ್ಸೆ ಮುಂದುವರೆದಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆಯೇ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ CEO ಅಶ್ವಿಜಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ KV ಅಶೋಕ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಇವತ್ತು ಯಾರು ತಂದು ಕೊಡ್ತೀರಾ? ಯಾರು ಇಸ್ಕೊಂಡೆ ನೋಟಿಸ್? ಏನು ನೋಟಿಸ್ ಕೊಡ್ತೀರಾ? ಎದುರಿಸಿ ಬೆದರಿಸಿ ಜೀವ ತೆಗೆದುಕೊಟ್ಟಲ್ಲ. ಇವರೆಲ್ಲ ಹಚ್ಚಿ ಮನೆಯಲ್ಲಿ ಇದೇ ವೇಳೆ SIR ಕಾರ್ಯಕ್ಕೆ ನಿಯೋಜಿಸಲಾಗಿದ್ದ ಮಹಿಳಾ VAಗೆ ಸಂಭವಿಸಿದ ಅಪಘಾತವನ್ನು ಖಂಡಿಸಿ ಜಿಲ್ಲೆಯ ನೂರಾರು ಗ್ರಾಮ ಆಡಳಿತಾಧಿಕಾರಿಗಳು ಖಾಸಗಿ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿ ವಾಹನಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಪ್ರತಿಭಟನಾಕಾರರು ಸಿಬ್ಬಂದಿಯ ಸುರಕ್ಷತೆ ಮತ್ತು ಕೆಲಸದ ಒತ್ತಡದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ರಾತ್ರಿ 10 ಗಂಟೆವರೆಗೂ DC ಮೀಟಿಂಗು, AC ಮೀಟಿಂಗು. ಊಟ ತಿನ್ನಂಗಿಲ್ಲ, ಏನು ಮಾಡಂಗಿಲ್ಲ.
ಇವತ್ತು ಯಾರು ಅವಳಿಗೆ ಯಾರಪ್ಪ ಕಾನ್ಸಿಯನ್ಸೇ ಇಲ್ಲ. ಇವತ್ತೆಲ್ಲ ಇವರು ಉಸಿರು ಕೊಡ್ತಾರ ಅವಳಿಗೆ? ಇಲ್ಲ. ಏನು ಹೇಳಲ್ಲ, ಏನು ಹೇಳ್ತಾ ಇಲ್ಲ. ಡಾಕ್ಟ್ರು ಸೀರಿಯಸ್ ಅಂತ ಹೇಳ್ತಾವ್ರೆ, ಏನು ಹೇಳ್ತಿಲ್ಲ. ಯಾರೂ ಮಾತಾಡ್ತಿಲ್ಲ, ಜಿಲ್ಲಾಧಿಕಾರಿನೂ ಇಲ್ಲ, ಯಾರೂ ಇಲ್ಲ. ಇಲ್ಲೇ ಇದ್ರು ತುಮಕೂರಾಗೇನೆ ಗೂಳೂರಲ್ಲಿ ಡ್ಯೂಟಿ ಮಾಡ್ತಿದ್ದು. ಪೂಜೆ ಇತ್ತು, ಊರಿಗೆ ಬಂದು ಡ್ಯೂಟಿಗೆ ಬರಬೇಕು ಅಂತ ಬಂತು. ದೇವರೇ ನಿನಗೆ ಕಣ್ಣಿಲ್ವಪ್ಪ. ಆಫೀಸಲ್ಲಿ ಒತ್ತಡನೇ, ಡ್ಯೂಟಿ ಮಾಡೋಕ್ಕಾಗ ಒತ್ತಡ. ಬಿಟ್ಬಿಡಮ್ಮ, ನಮಗೆ ಕೆಲಸ ಬೇಡ, ಬಿಟ್ಬಿಡು ಒಂದು. ನಾನು ಓದೋದು ಅರ್ಧ ಬರ್ಧ ಮಾಡಿದ್ರ ನನ್ನ ಕೆಲಸ ಇಲ್ಲ ಅಂದರೆ ಬೇರೆಯವ್ರ ಕೆಲಸ ಕೊಡಲ್ಲ ಅಂತ ಬಂತಪ್ಪ ಇಲ್ಲಿಗೆ. ನಂದು ಓದಿದ್ದು ಅರ್ಧ ಬರ್ಧ ಆಯಿತು. ಬೆಳಗ್ಗೆನೇ ಹೋಗೋರು 7 ಗಂಟೆಗೆ 7:15. ಅವ್ರ ಅಯ್ಯರು ಕೂತಿರ್ತಾರೆ, ಅವ್ರಿಗೆ ಗನ್ಮೇನ್ಗಳಿರ್ತಾರೆ, ಸೆಕ್ಯೂರಿಟಿ ಇರ್ತಾರೆ. ನಮ್ಮಂಥ ಬಡಪಾಯಿಗಳ್ಗೆ ಯಾರು ಇರ್ತಾರೆ? ಯಪ್ಪ ದೇವ್ರೆ ಇದಕ್ಕೆ ಕೊಟ್ಟಪ್ಪ ನನ್ನ ಮಗಳು. ಅವ್ರಮ್ಮ ಅವ್ರಪ್ಪಂಗೆ ಏನು ಹೇಳೋದು? ನಾವು ಮನೆಗೆ ಹೆಂಗೆ ಹೋಗೋದು? ಹೆಂಗಪ್ಪ ಹೋಗೋದು? ಅವ್ರಪ್ಪ ಅವ್ರಮ್ಮಂಗೆ ನಾವೇನು ಹೇಳೋದು? ನಾವು ಮನೆಗೆ ಹೋಗಿ ಏನಪ್ಪ ಮಕ್ಕ ತೋರಿಸೋದು? ಇಡೀ ರಾಜ್ಯದಲ್ಲಿ ಫಸ್ಟೇ ತುಮಕೂರಲ್ಲಿದೆ. ಇದು ಯಾಕೆ ಫಸ್ಟು? ಬಿ ಎ ಕೆಲಸ ಏನು ಫಸ್ಟ್? SIR ಅಲ್ಲಿ ಬಿ ಎಗೂ ಈ ಸಂಬಂಧ ಏನು? 6:15 ಯಾಕೆ ಹೋಗಬೇಕು? ನಂದು ಎರಡೇ ಪ್ರಶ್ನೆ ನನಗೆ. ನೀವು ಯಾಕೆ 6:15 ಕಳಿಸಿದ್ರಿ? ರಾತ್ರಿ 9 ಗಂಟೆ ಮೀಟಿಂಗ್ ಮಾಡಿದ್ರಿ ಅಂತ ಗೊತ್ತಾಯ್ತು ನನಗೆ. ಬೆಳಗ್ಗೆ ಯಾಕೆ 6:15 ಹೋಗಬೇಕು? ಹಳ್ಳಿ ಕಡೆ ಎದ್ದೇಳೋದು ಬೇಡವಾ? ಅವರು ದನ ಕಟ್ಟೋದು ಬೇಡವಾ? ಹಾಲು ಕರಿಯೋದು ಬೇಡವಾ? ತೋಟ ಅವ್ರು ಏನು ಕೆಲಸ ಇರೋರು? 6:15 ನಾವು ಹೋಗಿ ಏನು ಮಾಡಬೇಕು? ಇನ್ನೂ ಟೈಮ್ ಐತಲ್ಲ. ಇವತ್ತು ಏನು 4ನೇ ತಾರೀಕು 5ನೇ ತಾರೀಕು ಇವತ್ತು. ಈ 30ಕ್ಕೆ ಎಂಡಿರೋದು SIR ಮಾಡೋದಕ್ಕೆ. ಫಸ್ಟು BLO ಕೊಡ್ತಾರೆ, 2 ಸಲ ಹೋಗ್ತಾರೆ, 3 ಸಲ ಹೋಗ್ತಾರೆ BLO ಮನೆಗೆ. ಬಿ ಎದು ಏನು ಕೆಲಸ? ಬಿ ಎ ಏನು ಮಾಡಬೇಕು? ಅಸಿಸ್ಟ್ ನಾವು ನೋಡ್ತೀವಿ ಯಾವ್ದು ಮಾಡಿಲ್ಲ ಅಂತ. ಫಸ್ಟ್ ಡೇನೇ ಪ್ರೋಸ್ ತೋರ್ಸೋಕ್ಕಾಗುತ್ತೇನು ರೀ? ನಮ್ಮ ಗೂಳೂರು ಹಳ್ಳಿಲಿ VA ಆಗಿದ್ದರು. VAಗೆ ಒಂದೇ ಬೂತ್ ಇದ್ದಿದ್ದು, ಒಂದೇ ಬೂತು. ಆ ಬೂತು ನೋಡೋಕೆ ಹೋಗ್ಬೇಕಾಗಿತ್ತು. ಫೋಟೋ ಹಾಕಿ ಅಂತ ಹೇಳೋದು ಬೆಳಗ್ಗೆನೇ 7 ಗಂಟೆಗೆ 6:15 ಫೋಟೋ ಹಾಕಿ ಅಂತಾರೆ ಹೋಗ್ಬಿಟ್ಟು. ಅದು ಏನು ಎಂಥ ಫೋಟೋ? ಅದು GPS ಫೋಟೋ. GPS ಫೋಟೋ ಹಾಕಿ ಅಂತಾರೆ. GPS ಫೋಟೋ ಹಾಕಿ ತಗೊಂಡು ಎಲ್ಲಿ ಕೊಡ್ತೀರಿ ತಗೊಂಡೋಗಿ? ಆ ಒಳ್ಳೆ ಹುಡುಗಿ, ಒಳ್ಳೆ ಕೆಲಸಗಾರ್ತಿ, ಗಾಡಿ ಗೊತ್ತು, ಟೆನ್ಷನ್ನು ಅವಳು. ಯಾಕೆಂದರೆ ಡೆಫಿನೆಟ್ಲಿ ಅವಳು ಹಿಂದೆ ಇರೋ ಟೀಚರ್ ಫೋನ್ ಮಾಡೋದು ನನಗೆ. ಆ ಲಾರಿ ಬಂದು ಮೇಡಮ್ಗೆ ಟಚ್ ಆಗಿ ಬಿದ್ದಿದ್ದು ನೋಡಿದೆ ಸರ್ ನಾನು ಅಂತ ಹೇಳಿದ್ರು. ಸವಿತಾ ಅಂತ ಟೀಚರ್ ಟಚ್ ಆಗಿದೆ. ಹೌದೌದು. ಅದು ಬೇವಿನ ಮರ ಇದೆ ಗೂಳೂರು ಹತ್ರ. ಅಲ್ಲಿ ಈ ಥರ ಈ ಸಾರ್ ಹೌದು ಬೇವಿನ ಮರ ಅಲ್ಲಿ ಗೂಳೂರು ಪಡಾ ಸ್ಕೂಲ್ ಮುಂದೆ ಐತೆ ಬೇವಿನ ಮರ ಐತಲ್ಲ, ಅದೇ ಜಾಗನೇ ಲೆಫ್ಟಲ್ಲಿ ಜಾಗ. ಸರ್ ಇದು ಯಾರು ಹೊಣೆ ಸರ್? ಇದಕ್ಕೆ ಜಿಲ್ಲಾಡಳಿತ ಹೊಣೆ. ಇದಕ್ಕೆ ಯಾರು ಬೇರೆಯವರಲ್ಲ. ಏನು ನಿಮ್ಮ ಟಾರ್ಗೆಟ್ ಏನು? ನಿಮ್ದು ಏನು ಪ್ರಶಸ್ತಿ ಬೇಕು? BLO PDO VA ಯಾಕೆ ಹೋಗಬೇಕು? ಯಾವ 6:15 ಹೇಳಿರೋದು? ಜಿಲ್ಲಾಡಳಿತ ಹೊಣೆ ಸರ್. ಯಾರು ಹೊಣೆ ಅಂತಂದರೆ 10 ಗಂಟೆಗೆ ಹೇಳಿದ್ದಾರೆ. ಎಲೆಕ್ಷನ್ ಕಮಿಷನ್ ಹೇಳಿದ್ದಾರೆ, ಅನ್ಬುಕುಮಾರ್ ಸಾಹೇಬರು SIR ಮಾಡಿ ಅಂತ ಹೇಳಿದ್ದಾರೆ. 6 ಗಂಟೆಗೆ ಹೋಗಿ ಇದು ಮಾಡಿದ್ದಾರಾ? ನಂತರ ಕಂದಾಯ ಇಲಾಖೆ ಸಿಬ್ಬಂದಿ ಕೆಲಸ ಸ್ಥಗಿತಗೊಳಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿದರು. ನೂರಾರು ಗ್ರಾಮ ಆಡಳಿತಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿದರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.